ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಜಗತ್ತಿನಲ್ಲಿ ಅಜಾತ ಶತ್ರುಗಳು ಅಂದ್ರೆ ನನಗೆ ಗೊತ್ತಿರೋ ಹಾಗೆ ತುಂಬಾ ಜನ ನೋಡಿದಾನೆ, ವೆರಿ ಅಪರೂಪ. ಹೌದು, ಆದ್ರೆ ಕೆಲವರಿಗೆ ಅಜಾತ ಶತ್ರು, ಎಲ್ರಿಗೂ ಒಬ್ರು ಶತ್ರುಗಳು ಇರ್ತಾರೆ ಮಕ್ಕಳೇ, ಬಟ್ ಕೆಲವ್ರಿಗೆ ಮಾತ್ರ ಶತ್ರುಗಳು ಇರೋಲ್ಲ. somehow they convince, somehow they gel with that, somehow ಅವ್ರು ಹೇಗೋ ಅಡ್ಜಸ್ಟ್ ಮಾಡ್ಕೋತಾರೆ, ಹೊಂದಿಸ್ಕೋತಾರೆ, ಹೊಂದಾಣಿಕೆ ಮಾಡ್ಕೋತಾರೆ. ಆ ತರದೊಂದು ಬದುಕು ಎಲ್ಲರಿಗೂ ಬರುವುದಿಲ್ಲ. ದಟ್ ಈಸ್ ಒನ್ ಅಂಡ್ ಒನ್ಲಿ ಎಲ್ಲರ ಜೊತೆ ಎಲ್ಲರ ಹಾಗೆ ಇರೋ ಶಕ್ತಿ ಯಾರಿಗೂ ಆಗೋಲ್ಲ. ಅದು 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕಿನಂದು ಹುಟ್ಟಿರ್ತಕ್ಕಂಥ ಒಂದು ಮ್ಯಾಜಿಕ್ ನಂಬರ್ 5, 2025ರ ವರ್ಷ ಭವಿಷ್ಯ. ಹೌದು, ನೀವಾಗೆ ಎಲ್ರಿಗೂ ಬೇಕಾದವ್ರು, ಎಲ್ರಿಗೂ ಇದ್ದವ್ರು, ಎಲ್ರು ಅರೆ ನಿಮ್ಗೆ ವಯಸ್ಸೇ ಆಗಲ್ಲ ರೀ, 5, 14, 23 ಕರೆಕ್ಟ್ ಆಗಿ ಹೇಳಿ. 40 ಆಗಿದ್ರು ಸಡ್ಡೆ, 50 ಹತ್ರ ಬರ್ತಿದ್ರು ಕೂಡ ಬೈಕ್ ರೈಸ್ ಹೋಗೋ ಏಕೈಕ ವ್ಯಕ್ತಿ ನೀವು. 60 ಬೂಮ್ ಬೂಮ್, ದಟ್ ಇಸ್ ಯುವರ್ ಬ್ಯೂಟಿ. ನಿಮ್ಮ ಮನಸ್ಸೇ ಮಗು, ನಿಮಗ್ ವಯಸ್ಸಾಗದ ನಂಬರ್. ನೀವು ಕಲಿದ್ ನೋಡಿ, ನಮಗೊಂದು ಸ್ಟೇಜ್ ಬಂದ್ರೆ ಕಲಿಯೋದ್ ಬಿಟ್ಬಿಡ್ತಾರೆ. ನನಗ್ ಗೊತ್ತಿದೆ ಅಲ್ಲ, ನೀನೇನ್ ಹೇಳೋದು, ಕೇಳೋದೇ ಇಲ್ಲ. ಈ ಮಕ್ಕಳು ಒಂದು 20 ದಾಟಿದ್ಮೇಲೆ ಸುಮ್ನಿರ ಕೇಳಮ್ಮ ನಿನ್ ಗಂಡನ್ಗೆ, ಯಾವಾಗ ನೋಡಿದ್ರು ನಿಂದು ಹಂಗೆ ಇದೆ, ಎಲ್ಲೋಗೋದೆ ಎಲ್ಲಿ ಬಂದೆ ನನ್ಗೇನ್ ಗೊತ್ತಿಲ್ವಾ, ಶುರು. ಕಲಿಯಲ್ಲ, ತುಂಬಾ ಜನ ಕಲಿಯಲ್ಲ, ತಗೊಳಲ್ಲ, ಅಪ್ಡೇಟ್ ಆಗಲ್ಲ, ಹೊಸದನ್ನ ತಿಳ್ಕೊಳ್ಳಲ್ಲ. ಅದೇನು, ಅದ್ಯಾಕೆ, ಮಾಡ್ಬೋದಾ ಮಾಡಬಾರ್ದ, ಅಮಾಯ್ ರೈಟ್. ವಯಸ್ಸು 80 ಆದ್ರೂ ಕೆಲವ್ರು ಕಲಿತಾ ಇರ್ತಾರೆ, ಹೊಸದೊಂದು ತಿಳ್ಕೊತಲೇ ಇರ್ತಾರೆ, ಹೊಸ ವಿಚಾರ. ಅದು ನಥಿಂಗ್ ಬಟ್ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕಂದು ಹುಟ್ಟಿರ್ತಕ್ಕಂಥ ನಿಮಗ್ ನೀವೇ ಸಾಟಿ. ಪುಕ್ಕಳ್ರಲ್ಲ, ಹಾಗೆ ಬಡದಾಡೋರು ಅಲ್ಲ, ನೀವು ಜಾರ್ಕೊಳ್ಳೋರು. ನೀವು ಸ್ವಲ್ಪ ಬೈವೆ. ನೀವು ಏನ್ ಗೊತ್ತಾ, ನೀವು ಒಂಥರ ಫ್ಯೂಚರ್ ಯೋಚನೆ ಮಾಡೋದು ಜಾಸ್ತಿ. ನೀವು ಅಬ್ಬಾಬಾ ನಿಮ್ ಲೆಕ್ಕಾಚಾರ ತಗೊಂಡೋಗ್ಬಿಟ್ಟು ಎಲ್ಲಾದ್ರೂ ಇಟ್ಬಿಟ್ರು, ಶಿವ, ಯಾವಾಗ್ಲೂ ಕ್ಯಾಲ್ಕುಲೇಟರ್ ಓಡ್ತಿರುತ್ತೆ ನಿಮ್ ಮೈಂಡ್ ಅಲ್ಲಿ, ಇಲ್ಲ ನಿಮ್ ಕೈಯಲ್ಲಿ. ಟಿಕ್ಕಿಲ್ 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 ಟಿಕ್ಕಿಲ್, ಈ ತಿಂಗಳು ಬಂದದ್ ಸಂಬಳ, ಏನಕ್ಕೆ ಖರ್ಚು, ಯಾವ್ದಕ್ಕೆ ಎತ್ತಿಟ್ಟೋಣ, ಇದೆ. ಕ್ಷಣಕ್ಕೊಂದು ಚಿತ್ತ, ಕ್ಷಣಕ್ಕೊಂದು ಪಿತ್ತ, ಕ್ಷಣಕ್ಕೊಂದು ವೇಷ, ಕ್ಷಣಕ್ಕೊಂದು ಭಾವ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ನಿಮಗೇ ಗೊತ್ತಿಲ್ಲ. ಸಡನ್ ಆಗಿ ಫ್ರೆಂಚ್ ಬಿಗಡು, ಸಡನ್ ಆಗಿ ಗಡ್ಡ ಇಷ್ಟಪ್ಪ, ಡೇ ಏನಾಯ್ತು ಅಂತ, ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಜಿಂಗಲ್ ಅಂತವೆ ಶುರು ಹಚ್ಕೊಂಡ್ಬಿಟ್ಟಿರ್ತೀರ ಸಡನ್ ಆಗಿ ಜಿಂಗಲ್. ಸಡನ್ ಆಗಿ ಓಂ ನಮಃ ಶಿವಾಯ, ಪಟ್ಟೆಯಾಯ ನಮಃ, ರುದ್ರಾಕ್ಷಾಯ ನಮಃ, ತುಳಸಿ ಮಾಲಾಯ ನಮಃ, ವೈಜಯಂತಿ ಮಾಲಾಯ ನಮಃ. ಅವ್ರು ಭಯ ಆಗುತ್ತೆ ನಿಮ್ಮನ್ನ ನೋಡಿದ್ರೆ. ಎಲ್ಲಿರ್ತೀರ ಹಂಗೆ ಇದ್ಬಿಟ್ಟಿರ್ತೀರಪ್ಪ ಗುರುಗಳೇ ನೀವು. ಸಂಧಿಯಲ್ಲಿ ಸಮಾರಾಧನೆ ಕೇಳಿದೀರಾ, ಅದ್ ನೀವು ಮಾತ್ರ ಮಾಡ್ಬಲ್ರಿ. ಎಲ್ಲಿದ್ರು ಏನೇ ನಡೀತಿದ್ರು ನನಗೂ ಬೇಕಾಗಿರೋ ಆ ಖುಷಿ, ಆ ತುಂಟುತನ, ರೊಮ್ಯಾನ್ಸು, ಆ ಪುಟ್ಟ ಗೆಳೆತನ, ಪೋಲಿತನ, ಇವ್ಯಾವ್ದು ಕಮ್ಮಿ ಆಗಲ್ಲ. ನಿಮ್ಗೆ ಎಷ್ಟು ವಯಸ್ಸಾದ್ರೂ ನೀವಿದ್ದ ಕಡೆ ನಗು, ನೀವಿದ್ದ ಕಡೆ ತಮಾಷೆ, ನೀವಿದ್ದ ಕಡೆ ಎಂಟರ್ಟೈನ್ಮೆಂಟ್, ನೀವಿದ್ದ ಕಡೆ ಝೀಲು, ನೀವಿದ್ದ ಕಡೆ ಕಲಿಯುವಿಕೆ. ನೀವೊಂದು ನಿಜವಾಗ್ಲೂ ನೀವ್ ಇರ್ಬೇಕು ನಮ್ ಜೊತೆ ರೀ. ಎಂತ ಬೋರಿಂಗ್ ಪರ್ಸನ್ ಕೂಡ ಗಲಗಲ 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 ಅಂತ ನೀವ್ ಇದ್ದ ಕಡೆ ಗಲಗಲ ರೀ. ವೆರಿ ಓಪನ್ ಹಾರ್ಟೆಡ್ ಪರ್ಸನ್ ನೀವು ತುಂಬು ಹೃದಯದ ವ್ಯಕ್ತಿ ರೀ. ನಿಜ ಹೇಳ್ತಾನೆ, ಐ ಲವ್ ಯು. 5, 14, 23 ನಿಜ ಹೇಳ್ತಾನೆ, ಅಮೇಝಿಂಗ್ ಯು ಆರ್. ನಿಮ್ ಮಾತಿರ್ಬೋದು, ನಿಮ್ಮ ಆಲೋಚನೆ ಇರ್ಬೋದು, ಕಲಿತಲೇ ಇರ್ತೀರಿ. ನೀವು ಒಂಥರ ತುಂಬಾ ಕೆಳಗಡೆ ಅವ್ರ ಜೊತೆಲಿ ಇರಲ್ಲ, ಹಾಗಂತ ಅವರನ್ನ ಕೇವಲವಾಗಿ ನೋಡಲ್ಲ. ದಟ್ ಇಸ್ ನಾಟ್ ಯುವರ್ ಕ್ಯಾರೆಕ್ಟರ್.
ಬಟ್ ಸ್ವಲ್ಪ ಎತ್ತರಕ್ಕೆ ನೋಡ್ತಿರ್ತೀರಿ, ಬಟ್ ರಿಸ್ಕ್ ತಗೊಳಕ್ಕೆ ಭಯ ಪಡ್ತೀರಿ. ಅಂದ್ರೆ ಇದು ಹೆಂಗೆ ಅಂದ್ರೆ ಕಾರ್ ತಗೋತೀರಿ, ಸುಮ್ಮನೆ ಗುರು ಒಂದು 5-6 ಲಕ್ಷದಲ್ಲಿ ಏನಾದ್ರು ಹೇಳಿ ನೋಡೋಣ, ಕಾರ್ ಬೇಕು ಬಟ್ ಆ ಬಜೆಟ್ ದಾಟಬಾರ್ದು. ಬಜೆಟ್ ಪದ್ಮನಾಭನ್, ಬಜೆಟ್ ಸಂಖ್ಯೆ ನಿಮ್ದು, ಬಜೆಟ್ ಮ್ಯಾನ್. ಬೇಗ ಡೂಪ್ಲಿಕೇಟ್ ವಸ್ತುಗಳಲ್ಲಿ ಸಿಗಾಕೊಳ್ಳೋರು ನೀವು. ಯಾರೋ ಬಂದ ರಾಡೋ ವಾಚ್, ಏನ್ ಮಾಸ್ಟರ್ ಪೀಸ್ ಗೊತ್ತಾ ಸರ್, ಅರ್ಧದಲ್ಲಿ ಮಾರ್ತಿದ್ದೀನಿ ಸರ್, ಕಷ್ಟ ಸರ್, ತಗೋಬಿಡ್ತಿರೋ ಗುರು. ಏನ್ ಸಿಕ್ಬಿಡ್ತು ಗೊತ್ತಾ, 2 ಲಕ್ಷದ ವಾಚ್ 1 ಲಕ್ಷಕ್ಕೆ ಅರ್ಜೆಂಟ್ ಮಾರ್ಬಿಟ್ಟು ಅವ್ನು ಹೊಸ ಮಾಸ್ಟರ್ ಪೀಸ್. ನೋಡಿದ್ರೆ ಅವ್ನು ಡೂಪ್ಲಿಕೇಟ್ 2,000 ರೂಪಾಯಿ ವಾಚ್ ಅನ್ನ ನಿಮ್ಮ ತುಂಬಾ ಬುದ್ಧಿವಂತರಲ್ವಾ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ತುಂಬಾ ಬುದ್ಧಿವಂತರ ಹಳ್ಳಕ್ ಬೀಳೋದು ಅನ್ನೋದ್ರಲ್ಲಿ ನಂಬರ್ 1 ನೀವೇ. 5, 14, 23 ಹುಟ್ಟದ್ದು ಬೇಗ ಟೊಪ್ ಆಗ್ಬೋದು. ಹೆಂಗೆ ಇದು ಮಹಾರಾಜರದು ಪೆನ್ನು ಗೊತ್ತಾ, 15ನೇ ಶತಮಾನದಲ್ಲಿ ಬಳಸ್ತಿದ್ರು ಅಂದ್ರು. ಹೌದಾ, ಆಕ್ಷನ್ ಹೋದ್ರೆ 1 ಕೋಟಿ, ಏನೋ ನನ್ ಗೆಳೆಯ ಅಂತ 50 ಲಕ್ಷ ಕೊಡ್ತಿದ್ದೀನಿ ನೋಡು, ಆಯ್ತು ಅಂದ್ರೆ ಇರೋ ಬರೋದೆಲ್ಲ ತಗೊಂಡ್ ಕೊಟ್ಬಿಡ್ತೀನಿ 1 ರೂಪಾಯಿ ಪೆನ್ನಿಗೆ ಅಂತ. ಪೆದ್ದು ಕಂದಮ್ಮಗಳು ನೀವು, ಪೆದ್ದು ಬುದ್ಧುಗಳು. ಪೆದ್ದು ಬುದ್ಧುಗಳು. ಸಿಟ್ಟಿಗೆದ್ರೆ ಮಾತ್ರ ನಿಮ್ ಬಾಯಲ್ಲಿ ಬರೋದೆಲ್ಲ ಭೂತದ ಮಾತುಗಳೇ. ಕೈಲಾಗ ಒಂದ್ ಮೈ ಪರಿಚ್ಕೊಂಡ ಅಂತೀವಲ್ಲ, ಅದಕ್ಕೆ ನಿಮ್ಗೆ ಬೇಗ ಕೂದಲು ಉದ್ರೋಗೋದು, ಸ್ಕಿನ್ ಪ್ರಾಬ್ಲಮ್ ಆಗೋದು, ಬಾಯಲ್ಲಿ ಏನೋ ಬಂದ್ಬಿಡುತ್ತೆ. ಈ 3 ನಡೆಯುತ್ತೆ. ಟೆನ್ಷನ್ ನಿದ್ದೆ ಕೆಡ್ಸ್ಕೊತೀರಿ, ನಿಮಗೆ ಗಂಟ್ಲಿನ ಸಮಸ್ಯೆ, ಉಸಿರಾಸದ ಸಮಸ್ಯೆ, ತಲೆಭಾರದ ಸಮಸ್ಯೆ, ತಲೆ ಕೂದಲಿನ ಸಮಸ್ಯೆ. ಕಾರಣ ಇದೆ. ಚಿಕ್ಕಿ ಮಕ್ಕಳಾಗಿರ್ತೀರಿ, ವಯಸ್ಸಾದವ್ರ ಜೊತೆ ವಯಸ್ಸಾದವ್ರ ತರ ಇರ್ತೀರಿ. ಅರೆ ನಿಮ್ಮನ್ನ ನಿಜವಾಗ್ಲೂ ಹೇಳ್ತಾನೆ, ನೀವೊಂಥರ ಎಂತ ಫಂಕ್ಷನ್ ಆದರೂ ನೀವಿರ್ಬೇಕು. ದುಃಖದಲ್ಲೂ ಕೂಡ ಸಮಾಧಾನ ಮಾಡೋದಕ್ಕೆ ನಿಮಗ್ ನೀವೇ ಸಾಟಿ, ದುಃಖದಲ್ಲೂ ಕೂಡ ಸಮಾಧಾನ ಮಾಡೋ ನಗ್ಸೋದ್ರಲ್ಲೂ ಕೂಡ ನಿಮಗ್ ನೀವೇ ಸಾಟಿ. ಸುಮ್ನಿರ 1 ಕ್ವಾರ್ಟರ್ ಮಿಕ್ಕೋಯ್ತು. ನಾನು ನೋಡಿದ್ದೀನಿ 5 ಸಂಖ್ಯೆನಲ್ಲಿ ಫುಲ್ ಕ್ವಾರ್ಟರ್ ಕುಡ್ದು ಇವ್ನು ಕರಿಯೋನ್ ಪಾರ್ಟಿಗೆ ಕರಿಯೋನು ಚೆನ್ನಾಗಿ ಹೊಡೆದು ಬಿಟ್ಟು ನಮ್ ಜೇಬಿಗೆ ಹಾಕೋನು. ನಾವ್ ನಶೆನಲ್ಲಿ ಕೂತಿರ್ತಿದ್ವಿ, ಖಾಲಿ ಆಗ್ಬಿಟ್ಟಿದೆ ಕಂಡ್ಲ ನಾವು ದುಡ್ಡು ಹಾಕಿ ಅವಾಗ ತರಿಸಿದ್ರು, ನಮಗೆ ರೈಸ್ ಮಾಡಿ ಬಿಟ್ಬಿಡ್ತಾನೆ ಇದು ಅಂತ. ನಿಮ್ಮನ್ನ ರೈಸ್ ಮಾಡಿದ್ರೆ ಬೇಗ ಬೀಳ್ತೀರಿ ನೀವು, ಅದೊಂದು ಸಮಸ್ಯೆ. ದಟ್ಸ್ ಯುವರ್ ಪ್ರಾಬ್ಲಮ್ ಅಂತ. ನಿಮಗೆ 2024 ಯಾಕೋ ಒಂಥರ ಮಂಪರಾಗಿತ್ತು. ಯು ಹ್ಯಾಡ್ ಟ್ಯಾಲೆಂಟ್, ಯು ಹ್ಯಾಡ್ ವರ್ಕ್. ಏನೋ ಒಂಥರ ದಿಢೀರ್ ಏರುಪೇರುಗಳು ನಡೆದಿದೆ 2024ನಲ್ಲಿ. ಕೆಲಸ ಹೋಗೋ ತರ, ಮನೆ ಬಿಟ್ಟು ಹೋಗೋ ತರ, ಕುಟುಂಬ ಬಿಟ್ಟು ಹೋಗೋ ತರ, ಸಹೋದ್ಯೋಗಿಗಳ ಜೊತೆ ಸಮಸ್ಯೆ, ಫ್ಯಾಮಿಲಿ ಜೊತೆ ಸಮಸ್ಯೆ, ಆಮೇಲೆ ಸಂಗಾತಿ ಜೊತೆ ಸಮಸ್ಯೆ. ಸೋ ಮೆನಿ ಥಿಂಗ್ಸ್ ಏನೋ ಇದೆ ಇಲ್ಲದ ಹಾಗೆ, ಇಲ್ಲ ಇದ್ದ ಹಾಗೆ. ಈ ತರದ್ ಏನೋ ಒಂದು ಗಲ್ಲ 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 ಅಂತ ಕೆಡ್ತಿರ್ತಕ್ಕಂಥ ದಾಟ ಆಗಿರ್ತಕ್ಕಂಥ ಒಂದು ಭಾವ. ಎಸ್ 2024. ಇಸ್ ಇಟ್ 2025 will brings you luck 100%. ಒಂದ್ ಒಳ್ಳೆ ವಾಚ್ ಆದ್ರೂ ನಿಮ್ ಮನೆಗೆ ಬಂದಿರುತ್ತೆ, ಇಲ್ಲ ಫರ್ನಿಚರ್ ಆದ್ರೂ, ಇಲ್ಲ ಟಿವಿ ಆದ್ರೂ, ಇಲ್ಲ ಕಾರ್ ಆದ್ರೂ ಬುಕ್ ಮಾಡಿರ್ತೀರಿ, ಇಲ್ಲ ಗಾಡಿ, ಇಲ್ಲ ಫಾರಿನ್ ಟ್ರಿಪ್. ಪಕ್ಕ ಹೌದು ಅಲ್ವೇ? ಖಂಡಿತ ತುಂಬಾ ದೊಡ್ಡ ಯಶಸ್ಸು. ಒಂದ್ ಗಾಡಿ, ಇಲ್ಲ ಮನೆ, ಇಲ್ಲ ಇರೋ ಮನೆಯಿಂದ ಇನ್ನೊಂದು ದೊಡ್ಡ ಮನೆಗೆ ಬದಲಾವಣೆ, ಭೋಗ್ಯದ ಮನೆಯಿಂದ ಸ್ವಂತ ಮನೆ. ಎಸ್, ಕೆಳಗಡೆಗಂತೂ ಬರಲ್ಲ. 2025 ಬ್ರಿಂಗ್ಸ್ ಯು ದಿ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿದೆ. ನೀವು ನೆನೆಸಲಾರದಕ್ಕಿಂತ ಸ್ಪೀಡ್ ಆಗಿ ಹೋಗುತ್ತೆ. ಆದ್ರೆ ಅಷ್ಟೇ ಖರ್ಚು ಮಾಡ್ಕೊಬಿಡ್ತೀರಿ. ನನ್ಗದೊಂದು ಭಯ. ಎಡವಟ್ಟು ಭಾವಗಳು ತಗೋಬಿಡ್ತೀರಿ, ಜಾಗ್ರತೆ. ತುಂಬಾ ದಿಢೀರ್ ಒಂದು ಎಡವಟ್ಟು ಭಾವ, ಅದೊಂದು ನನಗೆ ಭಯ ಇರ್ತಕ್ಕಂಥದ್ದು ಉಂಟು. ಬರ್ತಿದೆಯಲ್ಲ ನಮ್ ಕೈಲಿ 100 ರೂಪಾಯಿ ಇದ್ದ ತಕ್ಷಣ 1000 ರೂಪಾಯಿ ಇನ್ನೇನೋ ಮಾಡೋದು, ಇನ್ನೆತ್ತದ್ದು ಮಾಡೋದು. ನಿಮ್ ಪ್ಲಾನಿಂಗು ಸ್ವಲ್ಪ ಹಾಕೋದನ್ನ ನಿಲ್ಸಿ. 2025 ಅತಿ ಮುಖ್ಯವಾಗಿ ಸೇವಿಂಗ್ಸ್ ಆಗುತ್ತೆ. ಚಿಕ್ಕ ಸೇವಿಂಗ್ಸ್, ಒಂದು 5,000, 10,000, ಒಂದು ಪ್ಯಾಸಿವ್ ಇನ್ಕಮ್ ತರದೊಂದು ಸ್ಟಾರ್ಟ್ ಆಗುತ್ತೆ 2025ರಲ್ಲಿ. ಏನೋ ಒಂದು ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮ್ ಕೆಲಸನೋ, ಇಲ್ಲ ಮನೆಯಲ್ಲಿ ಗೃಹಲಕ್ಷ್ಮಿ ಆಗಿದ್ದು ಒಂದು ಪುಟ್ಟ ಒಂದು ಉಪ್ಪಿನಕಾಯಿ ಮಾಡೋದು,
ಒಂದು ಸಾಂಬಾರ್ ಪೌಡರ್ ಮಾಡೋದು, ಒಂದು ರಸಂ ಪೌಡರ್ ಮಾಡೋದು, ಒಂದು ಸಂಡಿಗೆ ಮಾಡೋದು, ಈ ತರದ್ದು ಏನೋ ಒಂದು ಸ್ಪೆಷಲ್, ಒಂದು ಮಿನಿಮಮ್ ಒಂದು 300 3,000 30,000 ರೂಪಾಯಿ ಇನ್ಕಮ್ ಪಡೆಯೋ ಹಾಗೆ ನಿಮಗೊಂದು ದಾರಿ ತೋರಿಸ್ತಕ್ಕಂಥ ಅದ್ಭುತವಾದಂತ ವರ್ಷ ಆಗುತ್ತೆ 2025. ಇಟ್ ಬ್ರಿಂಗ್ಸ್ ಯು ಹ್ಯಾಪಿನೆಸ್. ಡೋಂಟ್ ವರಿ. ನೀವ್ ಯಾರು ನಿಮ್ಗೆ ಶತ್ರುಗಳಿಲ್ಲ, ಅಜಾತ ಶತ್ರು ನೀವು. ಒಂದೇ ನಿಮ್ಮ ಟೆನ್ಷನ್ ಮಾಡಿದಾಗ ಏನ್ ಮಾತಾಡಿರ್ತೀರೋ ಗೊತ್ತಿಲ್ಲ. ಅದಕ್ಕೆ ಈ ವರ್ಷ ನಾನು ಟೆನ್ಷನ್ ಆಗಲ್ಲ ಅಂತ ಸುಮ್ಮನೆ ನಾನು ಮಾತಾಡಲ್ಲ, ಆ ಜಾಗಕ್ಕೆ ಹೋಗಲ್ಲ. ಟೆನ್ಷನ್ ಕೊಡೋ ವ್ಯಕ್ತಿಗಳು, ಬರೀ ನೆಗೆಟಿವ್ ಮಾತಾಡೋ ವ್ಯಕ್ತಿಗಳು ನೀವ್ ಅಲ್ಲಿ ಇರೋಲ್ಲ. ಏನ್ ಸ್ವಾಮಿ ಅವನು ತುಂಬಾ ಬ್ಲೇಡಪ್ಪ, ಓದಾಗೆಲ್ಲ ಬರೀ ನೆಗೆಟಿವ್ ಮಾತಾಡ್ತಾನಪ್ಪ ಅಂತ ಕಡೆ ಹೋಗ್ಬೇಡಿ. ಬರೀ ಅಳೋದೆ, ಬರೀ ಪ್ರಾಬ್ಲಮ್. ಅವನ ಹತ್ರ ಹೋದ್ರೆ ಸಾಕು, ಭಯ ಆಗುತ್ತೆ ಕೆಲವ್ರ ಹತ್ರ. ಇಲ್ಲ ಕಣೋ, ಸ್ಕೂಲ್ ಫೀಸ್ ಕಟ್ಟಿಲ್ಲ, ಬಾಡಿಗೆ ಬೇರೆ ಕಟ್ಟಿಲ್ಲ, ಈ ಮೊಬೈಲ್ದು ಬೇರೆ ಹಿಂಗ ಆಗ್ಬಿಟ್ಟಿದೆ, ಕಟ್ಟಿಲ್ಲ, ಚಾರ್ಜ್ ಮಾಡಿಸಿಲ್ಲ, ಬರೀ 2 ರೂಪಾಯಿ ಇದೆ. ಅಪ್ಪ 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 ನಾಡಿ ನರ ಕೆದಕಾಕೋರು ಕೆಲವ್ರು ಇದ್ದಾರೆ ಈ ಲೋಕದಲ್ಲಿ. ಭ್ರಷ್ಟಾಚಾರಿ ಅಂತ ಭ್ರಷ್ಟಾಚಾರಿ ವ್ಯಕ್ತಿಗಳಿದ್ದಾರೆ. ಏನ್ ಮಾಡ್ತೀವಿ? ಅಂತ ಜಾಗಕ್ಕೆ ಹೋಗ್ಬೇಡಿ. ಟೆನ್ಷನ್ ಆಗೋ ಜಾಗ, ಜಗಳ ಆಡೋ ಜಾಗ, ಬೇಜಾರಾಗಿ ಮಾತಾಡೋ ಜಾಗ, ನಿಮ್ಮನ್ನ ಕೆಳಗಡೆ ಹಾಕಿ ಮಾತಾಡೋ ಜಾಗ, ಕೇವಲವಾಗಿ ಮಾತಾಡೋ ಜನಗಳ ಜೊತೆ ಈ 5, 14, 23 ದಯಮಾಡಿ ಹೋಗ್ಬೇಡಿ. ಕಣ್ಣೊಡೆಯೋ ವರ್ಷ ಆಯ್ತು. ಯುವರ್ ಯಂಗರ್ನೆಸ್ ಇಸ್ ಬ್ಯಾಕ್. ಬ್ಯೂಟಿಫುಲ್. ಸ್ವಲ್ಪ ದೂರ ಬರ ಪ್ರಯಾಣ ಜಾಗ್ರತೆ. ಯಾಕಂದ್ರೆ 2025 ಒಂದಿದ್ರೆ 9 ಬರುತ್ತೆ. 9ಕ್ಕೂ 5ಕ್ಕೂ ಆಗೋದಿಲ್ಲ. ಸೊ ಒಂದ್ ಸಣ್ಣ ಪುಟ್ಟ ಆಕ್ಸಿಡೆಂಟ್, ಇಂಜುರಿಯೋ, ಹೈ ರಿಸ್ಕ್, ಹೈ ಸ್ಟೇಕು, ಇನ್ವೆಸ್ಟ್ಮೆಂಟ್ ಮಾಡೋದು, ಜೂಜು, ಸಟ್ಟ, ಬಾಜಿ, ರೇಸು ಸ್ವಲ್ಪ ಎಳೆಯುತ್ತೆ. ಬೇಗ ದುಡ್ಡು ಮಾಡ್ಬೇಕು ಅನ್ನೋದು ನಿಮ್ಗೊಂಥರ ಅದೊಂದು ಕಿಕ್ಕು. ಎಲ್ರು ಮುಂದ್ಗಡೆ ಒಂದು ಬಂದ, ಈ ವಾಚೆ ಗುರು ನಿಂಗೆ ಗೊತ್ತಾ? ಈ ವಾಚ್ ಗೊತ್ತಾ ನಿಂಗೆ? ಈ ಉಂಗುರ ಗೊತ್ತಾ ನಿಂಗೆ? ಇದು ಗೊತ್ತಾ ನಿಮ್ಗೆ? ಅಂದ್ರೆ ಎಲ್ಲರತ್ರ ಒಂಚೂರು ನಿಮ್ಗೆ ಇಷ್ಟ. ಯಾಕಂದ್ರೆ ತುಂಬಾ ಕಷ್ಟಪಟ್ಟಿದ್ದೀರಿ, ತುಂಬಾ ಬುದ್ಧಿ ಉಪಯೋಗಿಸಿದಿರಿ, ರಾತ್ರಿಯಾಗಲು ನಿದ್ದೆ ಕೆಟ್ಟು ದುಡ್ದಿದ್ದೀರಲ್ಲ. ನಿಮ್ಮನ್ನ ಕೇವಲವಾಗಿ ನೋಡಿರೋರು ಮುಂದ್ಗಡೆ ನಿಮ್ಗೆ ಹಾಕೊಳ್ಳೋದು ಇಷ್ಟ. ಯಾರು ನಿಮ್ಮನ್ನ ಕಂಡಮ್ಮ, ನನ್ನ ಹತ್ರನೂ ಇದೆ. ಅದಕ್ಕೆ ಒಂಚೂರು ರಿಸ್ಕ್ ತಗೋಬಿಡ್ತೀರಿ 2025. ಅದೊಂದು ನೋಡ್ಕೊಳ್ಳಿ. ರಿಸ್ಕ್ ತಗೊಂಡು ಒಂದು ಇನ್ವೆಸ್ಟ್ಮೆಂಟ್, ರಿಸ್ಕ್ ತಗೊಂಡು ಗಾಡಿ ತಗೋ, ರಿಸ್ಕ್ ತಗೊಂಡು ಮನೆ ತಗೋ, ಸಾಲ ಮಾಡಿ ತುಪ್ಪ ತಿನ್ನಿ, ಆ ಕೆಲ್ಸಕ್ಕೆ ಹೋಗ್ಬೇಡಿ. ನೆನ್ಪಿಟ್ಕೊಳ್ಳಿ, 2025 ಅದನ್ನ ಕೌಂಟ್ ಮಾಡಿ 9. ಅಲ್ಲೊಂದಿದೆ ಆಪತ್ತು. ಎಲ್ರಿಗೂ ಹೇಳ್ತಿದ್ದಾನೆ, ತುಂಬಾ 9ಕ್ಕೂ 5ಕ್ಕೂ ಆಗಲ್ಲ. 9 ಬಂದು ದೇಹ ಬಲ, 5 ಬಂದು ಬುದ್ಧಿರ್ ಬಲ. ಆಮೇಲೆ 1 ಸೇರಿಸಿದ್ರೆ ಮನೋಬಲ, ಆಮೇಲೆ ಆತ್ಮಬಲಕಾರಕ ಸೂರ್ಯ, ಇವೆಲ್ಲ ಬರ್ತವೆ. ಅದರಿಂದ ಹೇಳ್ತಿದ್ದಾನೆ ವೆರಿ 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 ಕೇರ್ಫುಲ್. ಇಂಥದ್ದೇನೋ ಒಂದು ತರ್ಲೆ ಮಾಡ್ತಾನೆ, ತರ್ಲೆ ಇದೆ. ಆಗ್ಲೇ ನೀವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನನಗ್ ಗೊತ್ತಿದೆ. ಸೊ ಆದ್ರಿಂದ ಏನ್ ಮಾಡಿ, ಬರೋ 70% ಇನ್ಕಮ್, ವಾಟ್ ಎವರ್ ಇಸ್ ದಟ್, ಸೇವಿಂಗ್ಸ್, ಒಂದು ಇನ್ಶೂರೆನ್ಸ್, ಒಂದು ಫಿಕ್ಸೆಡ್ ಡೆಪಾಸಿಟ್, ಈ ತರದೊಂದು ಏನಾದ್ರೂ ಒಂದು ಮಾಡ್ಕೊಳ್ತಕ್ಕಂಥದ್ದು ಮಾಡಿಕೊಳ್ಳಿ. ಅದ್ಭುತ ಫಲಿತಾಂಶ ಆಗತಕ್ಕಂಥದ್ದು ಆಗುತ್ತದೆ. ಎಸ್, ಯೋಚನೆಯೇ ಮಾಡಬೇಡಿ, ಅದೊಂದು ನೋಡ್ಕೊಳ್ಳಿ. ಸಣ್ಣದಾಗಿ ಪಳನಿ, ನಾಗಕ್ಷೇತ್ರ, ಸರ್ಪಕ್ಷೇತ್ರ, ಅದಕ್ಕೆ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಯಾಕಂದ್ರೆ ನಾಗಾಲೋಟ ನಿಮ್ಮ ಮನಸ್ಸು ಎಲ್ಲಿಗೆ ಆಡ್ತಿರೋ, ಕ್ಷಣ ಚಿತ್ತ ಕ್ಷಣ ಪಿತ್ತ, ಯಾವ ಮರದಿಂದ ಯಾವ ಮರಕ್ಕೆ ಆಡ್ತಿರೋ ಗೊತ್ತಿಲ್ಲ. ನೆನ್ನೆ ರಾತ್ರಿ ಏನೋ ಬೇಜಾರಲ್ಲಿ ಅಳ್ತಿದ್ರಿ, ಬೆಳಿಗ್ಗೆ ನೋಡೋಷ್ಟ್ರಲ್ಲಿ ಆ ಮೇಕಪ್, ಆ ಬ್ಯೂಟಿ, ಅಯ್ಯೋ ರಾಮಚಂದ್ರ ಗುಂಡ್ಗೆ ದಸಕ್ ಅನ್ನುತ್ತೆ ನಿಮ್ಮನ್ನು ನೋಡಿದ್ರೆ. ನನ್ಗೆ ಅದೇ ಭಯ. ಸಡನ್ ಆಗಿ ನಗ್ತಾ ಇದ್ರಿ, ಬೆಳಿಗ್ಗೆ ಸಂಜೆ ಹೋಗೋಷ್ಟರಲ್ಲಿ ಮಾರಿ ಹಬ್ಬ ಕಾದಿದೆ, ದುಸ್ಸು 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 ಅಂದ್ಬಿಡ್ತೀರಿ ನೀವು. ಅದೊಂದು ಉಸಿರಾಟದ ಸಮಸ್ಯೆ, ಆರೋಗ್ಯ ನೋಡ್ಕೊಳ್ಳಿ. ಗಂಟ್ಲಲ್ಲಿ ಸ್ವಲ್ಪ ಸಮಸ್ಯೆ, ಬೋನು, ರಕ್ತಗಳಲ್ಲಿ ಸ್ವಲ್ಪ BP ರೈಸ್ ಆಗೋದು, ಕೊಲೆಸ್ಟ್ರಾಲ್ ರೈಸ್ ಆಗೋದು, ಹಾರ್ಟ್ ಪ್ರಾಬ್ಲಮ್ ಇರೋ ಸ್ವಲ್ಪ ಹುಷಾರು. ಆಯ್ತಾ? ಕೂದಲು ಥೆರಪಿ ಎಲ್ಲ ಮಾಡಿಸ್ಕೊಳಕ್ ಹೋಗ್ಬಿಡಿ. ನೀವೇನ್ ಮಾಡಿದ್ರು ಕೂದಲು ನಿಂತ್ಕೊಳ್ಳಲ್ಲ. ಯಾಕಂದ್ರೆ ನಿಮ್ಗೆ ಯಾವಾಗ್ಲೂ ಒಂದು ಟೆನ್ಷನ್ ಇಟ್ಕೊಂಡೇ ಇರೋರು ನೀವು. ಬೇರೆಯವ್ರಿಗೆ ಟೆನ್ಷನ್ ಕೊಡಲ್ಲ. ಬೇರೆಯವ್ರ ಟೆನ್ಷನ್ ಎಲ್ಲ ನೀವು ತಂದು ತುಂಬಿಸ್ಕೊತೀರಿ ನಿಮ್ ಜೇಬಲ್ಲಿ. ಅವ್ರ ಪ್ರಾಬ್ಲಮ್, ಇವ್ರ ಪ್ರಾಬ್ಲಮ್, ಅವ್ರಿಗೇನೋ ಇವ್ರಿಗೇನೋ, ಅದು ಎಷ್ಟು ತೆಗೆದಾಕುತ್ತೆ ಗೊತ್ತಾ ನಿಮ್ ಬಲವನ್ನ. 3 ಉಸಾಬರಿ ಬಿಡಿ, ನಿಮ್ ಉಸಾಬರಿ ನೋಡ್ಕೊಳ್ಳಿ 2025ಕ್ಕೆ. ಬ್ಯೂಟಿಫುಲ್. ದೇವರ ಒಲುಮೆ ಇದೆ, ದೇವರ ಒಲುಮೆ ಇದೆ.
ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರರೆನ್ನಿರಿ. ಹೋಗಿ ಮಂತ್ರಾಲಯಕ್ಕೆ. ಬುಧನಿಗೂ ಗುರುವಿಗೂ ಆಗೋಲ್ಲ, 5ಕ್ಕೂ 3ಕ್ಕೂ ಅಷ್ಟಕ್ಕಷ್ಟೇ. ಆದ್ರಿಂದ ರಾಘವೇಂದ್ರ ಸ್ವಾಮಿ ಕ್ಷೇತ್ರ, ಮಂತ್ರಾಲಯ ಕ್ಷೇತ್ರ, ಹಾಗೆ ಆಯ್ತು ಅಂದ್ರೆ ನಮ್ಮ ನಂಜುಂಡೇಶ್ವರ ಕ್ಷೇತ್ರ, ಸಿದ್ಧಾರೂಢರ ಕ್ಷೇತ್ರ, ಶ್ರೀಧರ ಸ್ವಾಮಿಗಳ ಕ್ಷೇತ್ರ, ದಕ್ಷಿಣಾಮೂರ್ತಿ ಕ್ಷೇತ್ರ, ದತ್ತಾತ್ರೇಯರ ಕ್ಷೇತ್ರ, ಮಾಧೇಶ್ವರ ಕ್ಷೇತ್ರ, ನಮ್ಮ ಕೈವಾರ ಕ್ಷೇತ್ರ, ನಮ್ಮ ಸಿದ್ಧಗಂಗಾ ಕ್ಷೇತ್ರ, ನಮ್ಮ ಶಿವಗಂಗಾ ಕ್ಷೇತ್ರ, ಈ ತರದಕ್ಕೆ ಹೋಗಿ ಒಂದು ದರ್ಶನ, ಸೇವೆ, ಪೂಜೆ ಮಾಡ್ಕೊಂಡು ಬನ್ನಿ. ತುಂಬು ಸಮಾಧಾನ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.